ಹಲೋ. ಈಗ ನಿಮಗೆ ಸುಮಾರು 2 ತಿಂಗಳ ನಂತರ ಒಂದು ಕೃಷ್ಣಮೂರ್ತಿ ಪದ್ಧತಿಯ ಬಗ್ಗೆ ಒಂದು ವಿಡಿಯೋನ ಹಾಕ್ಲಿಕ್ಕಿದ್ದೇನೆ. ಈಗ ಭಾವಕುಂಡಲಿ ಪ್ರಕಾರ ನೀವು ನೋಡಿ, ಇಲ್ಲಿ ನಾನು ಜಗನ್ನಾಥ ಹೋರದಿಂದ KP ಕೋಆರ್ಡಿನೇಷನ್ ತಗೊಂಡಿದ್ದೇನೆ. ಸೂರ್ಯನಿಗೆ ನಕ್ಷತ್ರ ಲಾರ್ಡ್ ಬೃಹಸ್ಪತಿ, ಸಬ್ ಲಾರ್ಡ್ ಬೃಹಸ್ಪತಿ. ಚಂದ್ರನಿಗೆ ಮಂಗಲ್, ಸಬ್ ಲಾರ್ಡ್ ಮೂನ್. ಮಂಗಲಿಗೆ ನಕ್ಷತ್ರ ಲಾರ್ಡ್ ರಾಹು, ಸಬ್ ಲಾರ್ಡ್ ಮರ್ಕ್ಯುರಿ. ಆಮೇಲೆ ಬುಧನಿಗೆ ಗುರು, ನಕ್ಷತ್ರ ಲಾರ್ಡ್ ಮರ್ಕ್ಯುರಿ, ಸಬ್ ಲಾರ್ಡ್. ಗುರುವಿಗೆ ಮರ್ಕ್ಯುರಿ, ನಕ್ಷತ್ರ ಲಾರ್ಡ್ ರಾಹು, ಸಬ್ ಲಾರ್ಡ್. ಬುಧನಿಗೆ ಬೃಹಸ್ಪತಿ, ನಕ್ಷತ್ರ ಲಾರ್ಡ್ ಬುಧನೇ, ಸಬ್ ಲಾರ್ಡ್. ಶುಕ್ರನಿಗೆ ರಾಹು, ನಕ್ಷತ್ರ ಲಾರ್ಡ್ ಬೃಹಸ್ಪತಿ, ಸಬ್ ಲಾರ್ಡ್. ಶನಿಗೆ ರಾಹು, ನಕ್ಷತ್ರ ಲಾರ್ಡ್ ಶನಿ, ಸಬ್ ಲಾರ್ಡ್. ರಾಹುಗೆ ಸೂರ್ಯ, ನಕ್ಷತ್ರ ಲಾರ್ಡ್ ಶನಿ, ಸಬ್ ಲಾರ್ಡ್. ಹಾಗೆ ಫಸ್ಟ್ ಕಸ್ಪಿಗೆ ನಕ್ಷತ್ರ ಲಾರ್ಡ್ ಸೂರ್ಯ, ಸಬ್ ಲಾರ್ಡ್ ಚಂದ್ರ. ಎಲ್ಲ ನೀವು ನೋಡಬೇಕಾದ ಅಗತ್ಯ ಇಲ್ಲ. ಸೆಕೆಂಡ್ ಹೌಸ್, ಸೆಕೆಂಡ್ ಕಸ್ಪಿಗೆ ಮಂಗಲ್, ನಕ್ಷತ್ರ ಲಾರ್ಡ್ ಸಬ್ ಲಾರ್ಡ್ ಬೃಹಸ್ಪತಿ. ಥರ್ಡ್ ಕಸ್ಪಿಗೆ ಬೃಹಸ್ಪತಿ, ನಕ್ಷತ್ರ ಲಾರ್ಡ್ ಶುಕ್ರ, ಸಬ್ ಲಾರ್ಡ್. ಫೋರ್ತ್ ಕಸ್ಪಿಗೆ ಬುಧ, ನಕ್ಷತ್ರ ಲಾರ್ಡ್ ಶನಿ, ಸಬ್ ಲಾರ್ಡ್. 5ನೇ ಕಸ್ಪಿಗೆ ಸೂರ್ಯ, ನಕ್ಷತ್ರ ಲಾರ್ಡ್ ಮಂಗಲ್, ಸಬ್ ಲಾರ್ಡ್. 6ನೇ ಕಸ್ಪಿಗೆ ಮಂಗಲ್, ನಕ್ಷತ್ರ ಲಾರ್ಡ್ ಶನಿ, ಸಬ್ ಲಾರ್ಡ್. 7ನೇ ಕಸ್ಪಿಗೆ ಬೃಹಸ್ಪತಿ, ನಕ್ಷತ್ರ ಲಾರ್ಡ್ ಶುಕ್ರ, ಸಬ್ ಲಾರ್ಡ್. 8ನೇ ಕಸ್ಪಿಗೆ ಬುಧ, ನಕ್ಷತ್ರ ಲಾರ್ಡ್ ಬೃಹಸ್ಪತಿ, ಸಬ್ ಲಾರ್ಡ್. 9ನೇ ಕಸ್ಪಿಗೆ ಸೂರ್ಯ, ನಕ್ಷತ್ರ ಲಾರ್ಡ್ ಚಂದ್ರ, ಸಬ್ ಲಾರ್ಡ್. 10ನೇ ಕಸ್ಪಿಗೆ ಮಂಗಲ್, ನಕ್ಷತ್ರ ಲಾರ್ಡ್ ಶನಿ, ಸಬ್ ಲಾರ್ಡ್. 11ನೇ ಹೌಸಿಗೆ ಬೃಹಸ್ಪತಿ, ನಕ್ಷತ್ರ ಲಾರ್ಡ್ ಶುಕ್ರ, ಸಬ್ ಲಾರ್ಡ್. 12ನೇ ಕಸ್ಪಿಗೆ ಬುಧ, ನಕ್ಷತ್ರ ಲಾರ್ಡ್ ಶನಿ, ಸಬ್ ಲಾರ್ಡ್. ಇದು ನಿಮಗೆ ಹೇಗೆ ಬಂತು ಅಂದರೆ, ಈಗ ನಾನು ಜಗನ್ನಾಥ ಹೋರವನ್ನು ಆನ್ ಮಾಡಿ ತೋರಿಸ್ತೇನೆ ನಿಮಗೆ. ಅಲ್ಲಿಂದ ನೋಡಿ, ಇದು ಹಾರೋಸ್ಕೋಪ್. ಇಲ್ಲಿ KP ಅಂತೇಳಿ ಕೆಳಗಡೆ ಇದೆ. ಕ್ಲಿಕ್ ಮಾಡಿದ್ರೆ ನೋಡಿ ಇದೆಲ್ಲ ಬರ್ತದೆ. ನಕ್ಷತ್ರ ಲಾರ್ಡ್, ಸಬ್ ಲಾರ್ಡ್, ನಕ್ಷತ್ರ ಲಾರ್ಡ್, ಸಬ್ ಲಾರ್ಡ್, ಕಸ್ಪ್, ನಕ್ಷತ್ರ ಲಾರ್ಡ್, ಸಬ್ ಲಾರ್ಡ್. ಓಕೆ, ಅದನ್ನು ನೀವು ಕಟ್ ಅಂಡ್ ಪೇಸ್ಟ್ ಮಾಡಿಬಿಡಿ, ಆವಾಗ ನಿಮಗೆ ಸಿಗ್ತದೆ. ಕೋಆರ್ಡಿನೇಟ್ಸ್ ಈಗ ನೋಡಿ, ಇಲ್ಲಿ ಸೂರ್ಯನಿಗೆ ಬೃಹಸ್ಪತಿ, ನಕ್ಷತ್ರ ಲಾರ್ಡ್ ಬೃಹಸ್ಪತಿ, ಸಬ್ ಲಾರ್ಡ್ ಇಲ್ಲಿ ಹಾಕಿದೆ ನೋಡಿ. ಕೋಆರ್ಡಿನೇಟ್ಸ್ ಹೇಗೆ ಪಿಕಪ್ ಮಾಡೋದು ಅಂದರೆ, ಭಾವಕುಂಡಲಿ ಸೂರ್ಯ ಎಲ್ಲಿದ್ದಾನೆ, 10ನೇ ಮನೆಯಲ್ಲಿದ್ದಾನೆ. ಸೊ ಅದನ್ನು ಇಲ್ಲಿ ಹಾಕ್ಬೇಕು. ಚಂದ್ರ ಎಲ್ಲಿದ್ದಾನೆ, 2ನೇ ಮನೆಯಲ್ಲಿ ಇದ್ದಾನೆ ನೋಡಿ. ಇಲ್ಲಿ 2 ಸಿಂಹ ಲಗ್ನದವರಿಗೆ 2ನೇ ಮನೆ ಚಂದ್ರ. ಓಕೆ, ಸೊ 12ನೇ ಮನೆ ಅಧಿಪತಿ. ಯಾವುದ ಅಧಿಪತಿ ಅಂತ. ಮಂಗಲ್ 6ರಲ್ಲಿದ್ದಾನೆ, 4 ಮತ್ತೆ 9ನೇ ಮನೆ ಅಧಿಪತಿ. ಬುಧ 10ನೇ ಮನೆಯಲ್ಲಿದ್ದಾನೆ, 2 ಮತ್ತೆ 11ರ ಅಧಿಪತಿ. ಬೃಹಸ್ಪತಿ 11ನೇ ಮನೆಯಲ್ಲಿದ್ದಾನೆ, 5 ಮತ್ತೆ 8ರ ಅಧಿಪತಿ. ಯಾಕಂದ್ರೆ ಸಿಂಹ ಲಗ್ನಕ್ಕೆ 5ನೇ ಮನೆ ಧನುರ್ ರಾಶಿ, 8ನೇ ಮನೆ ಮೀನ ರಾಶಿ. ಶುಕ್ರ 10ನೇ ಮನೆಯಲ್ಲಿದ್ದಾನೆ, 3ನೇ ಮನೆ ಅಧಿಪತಿ, ತುಲಾ ರಾಶಿ ಅಧಿಪತಿ. ಶನಿ 10ನೇ ಮನೆಯಲ್ಲಿದ್ದಾನೆ, 6 ಮತ್ತೆ 7ರ ಅಧಿಪತಿ. ಯಾಕಂದ್ರೆ ಸಿಂಹ ಲಗ್ನಕ್ಕೆ 6 ಮತ್ತೆ 7ನೇ ಮನೆ ಅಧಿಪತಿ ಅದು. ರಾಹುಗೆ ಇದೊಂದು ಮಾತ್ರ ನೀವು ನೋಡಬೇಕು, ರಾಹು 9ನೇ ಮನೆಯಲ್ಲಿ ಇದ್ದಾನೆ ಭಾವಕುಂಡಲಿ. ಆದರೆ ನೀವು ಹಾಕಬೇಕಾದ್ದು ಇಲ್ಲಿ ರಾಶಿಯಿಂದ ನೋಡಿ ಹಾಕಬೇಕಾಗತ್ತೆ. ಅಲ್ಲಿ ಯಾರು ಅವನ ಸಂಗಾತಿಯಾಗಿದ್ದಾರೆ, ಯಾರು ಆಸ್ಪೆಕ್ಟ್ ಮಾಡ್ತಾರೆ, ಅದನ್ನೆಲ್ಲ ಹಾಕಬೇಕಾಗತ್ತೆ ಕೋಆರ್ಡಿನೇಟ್ಸ್. ಕೇತು ಕೂಡ ಅದೇ ರೀತಿಯಲ್ಲಿ. ಆಮೇಲೆ ಇದನ್ನು ಹಾಕಿಬೇಡಿ. ಈಗ ನಿಮಗೆ ಸಿಂಪಲ್ ದಶಾ ನೋಡಿ ಯಾವುದು ನಡೀತಾ ಇದೆ ದಶಾ. ಅವನಿಗೆ ಬುಧಾದಶ ನಡೀತಾ ಇದೆ. ಬುಧಾದಶ ಶುಕ್ರ ಭುಕ್ತಿ, ಆಮೇಲೆ ರಾಹು ಅಂತರ್ಭುಕ್ತಿ. ಅಂದ್ರೆ ಏನಾಯ್ತು ನೋಡಿ, ಎಷ್ಟು ಮರ್ಕ್ಯುರಿ, ಬೃಹಸ್ಪತಿ ಮರ್ಕ್ಯುರಿ ದಶೆಯಲ್ಲಿ ಅವನಿಗೆ ಸುಗ್ಗಿಯೋ ಸುಗ್ಗಿ, ಈ ವಿಲ್ ಬಿ ಎ ಮಿಲಿಯನರ್. ಓಕೆ ನೋಡಿ, ಇಲ್ಲಿಗೆ ನಾನು ಇದು ಮಾಡಿದ್ದೇನೆ, ಹಾಕಿದ್ದೇನೆ. ಸೊ ಆವಾಗ ನೀವು ಇದನ್ನು ನೋಡ್ಬೋದು. ಡ್ಯೂರಿಂಗ್ ಜುಪಿಟರ್ MD ಹಿ ವಿಲ್ ಸ್ಕೇಲ್ ಅಪ್ ಇನ್ ದ ಲ್ಯಾಡರ್. ಹೋಗ್ತಾ ಇರ್ತಾನೆ. ಯಾಕೆ ಹೇಳಿ, ಬೃಹಸ್ಪತಿ 11 ಮತ್ತೆ 5, 8 ಅಂದ್ರೆ ಹರ್ಡಲ್ಸ್ ಬರ್ತಾ ಇರುತ್ತೆ, ಇರ್ಲಿ ತೊಂದರೆ ಇಲ್ಲ. ಆಮೇಲೆ ಮರ್ಕ್ಯುರಿ 10 ನೋಡಿ, 10th ಹೌಸ್ ಯಾವುದು, ರೂಲಿಂಗ್ ಅಥಾರಿಟಿ. ಓಕೆ, ನೇಮ್ ಅಂಡ್ ಫೇಮ್. 2 ಮತ್ತು 11, 2 ಫೈನಾನ್ಸ್, 11 ಲಾಭ. ಸೊ ಮಲ್ಟಿ ಮಿಲಿಯನರ್ ಆಗಲಿಕ್ಕೆ ಏನೂ ಇದಿಲ್ಲ, ಆಯ್ತಾ. ಸೊ ವಾಟ್ ಎವರ್ ಪ್ರಿಡಿಕ್ಟ್ ಇಟ್ ವಿಲ್ ಬಿ ಮೆಟೀರಿಯಲೈಸ್ಡ್ ಇನ್ ಟು ಆಕ್ಷನ್. He will use Chanakya's brain, ಯಾಕಂದ್ರೆ ಮರ್ಕ್ಯುರಿ, ಓಕೆ, into action, business. He will be earning a lot as he is using computers, artificial intelligence, software also. Mercury alva. Coordinates are really fantastic. 11 by 5, 8,
10 by 2, 11. Only thing is, he may be getting intermittent herds. He's like a Maulana in the community. ನೋಡಿ, ಇವ್ರು ಬೃಹಸ್ಪತಿ 5ನೇ ದೃಷ್ಟಿಯಿಂದ ಇವನ್ನ ಕೇತು ನೋಡ್ತಾ ಇದ್ದಾನೆ. ಅಂದ್ರೆ ಬೃಹಸ್ಪತಿ ಎಕ್ಸಾಲ್ಟೆಡ್, ಇವನ್ ರಾಶಿಕುಂಡಲ್ಲಿ ಎಕ್ಸಾಲ್ಟೆಡ್, ಭಾವಕುಂಡಲ್ಲಿ ಆಲ್ಸೋ ಬೃಹಸ್ಪತಿ 5ನೇ ದೃಷ್ಟಿಯಿಂದ ಕೇತುವನ್ನೇ ನೋಡ್ತಾ ಇದ್ದಾನೆ. ಅಂದ ಮೇಲೆ ಇವನಿಗೆ ಇಂಟ್ಯೂಷನ್ ಬಹಳ ಬಹಳ ಚೆನ್ನಾಗಿದೆ. ಓಕೆ, ಈ ಮೇ ಬಿ ಎ ಗುಡ್ ಆಸ್ಟ್ರಾಲಜರ್ ಆಲ್ಸೋ ಇನ್ ಫ್ಯೂಚರ್. ಮ್ಯಾರೇಜ್ ನೋಡಿ, ವೀನಸ್, ಅವನಿಗೆ ಸ್ಪೌಸೇ ವೀನಸ್ 10 by 3 ಇದೆ. ಆಮೇಲೆ ಇಲ್ಲಿ 4, 6, 10 ಬರ್ತದೆ ಯಾವುದು ನಕ್ಷತ್ರ ಲಾರ್ಡಲ್ಲಿ. 11ನೇ ಸಬ್ ಲಾರ್ಡಲ್ಲಿ 8 ಬರ್ತದೆ. ಅಂದ್ರೆ ಮೇ ಬಿ ದೇರ್ ಈಸ್ ಎ ಚಾನ್ಸ್ ಆಫ್ ಡೈವರ್ಸ್ ಪ್ರೂವ್. ಆಯ್ತಾ, ಸ್ವಲ್ಪ ಇರಬಹುದು, ಸಾಧ್ಯತೆ ಇದೆ. ಆಮೇಲೆ ಪ್ರೊಫೆಷನಲ್ ಇದು ಶನಿ 10, ರಾಹು 9, 3, 4, 6, 10, ಸ್ಯಾಟರ್ನ್ 10, 6, 7 ಬಹಳ ಚೆನ್ನಾಗಿದೆ. ವಂಡರ್ಫುಲ್ ಕಾಂಬಿನೇಷನ್. ಸೊ ಗುಡ್ ಲಕ್. ರಾಹು 9 ಮೀನ್ಸ್ ಗುಡ್ ಲಕ್. ಓಕೆ, ಸೊ ಅದರಿಂದ ಯಾವ ಚಿಂತೆನೂ ಬೇಡ. ವಿ ವಿಲ್ ಬಿ ಸ್ಕೇಲಿಂಗ್ ಅಪ್ ಅಪ್ ಅಪ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಐ ಸ್ಟಾಪ್ ಹಿಯರ್ ಇಟ್ ಸೆಲ್ಫ್. ಥ್ಯಾಂಕ್ ಯು ವೆರಿ ಮಚ್.